ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. SSLC ಈ ವರ್ಷ ಎಕ್ಸಾಮ್ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿಯನ್ನು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಬಿಡುಗಡೆ ಮಾಡಿದ್ದಾರೆ. ಇದು ಇವತ್ತು ಬಂದಿರುವಂತಹ ಮಾಹಿತಿ ಮತ್ತು ಆದೇಶ 10ನೇ ತಾರೀಕಿಗೆ ರಿಲೀಸ್ ಆಗಿರುವಂಥದ್ದು. ಇಲ್ಲಿ SSLC ಮತ್ತು PUC ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ವೇಳಾಪಟ್ಟಿ ಅಂತಿಮವಾದಂಥ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದನ್ನು ಪ್ರಕಟಣಾ ಫಲಕದಲ್ಲಿ ಅಂಟಿಸಬೇಕು ಶಾಲಾ ಕಾಲೇಜಿನವರು ಕೂಡ ಅಂತ ಈ ಒಂದು ಆದೇಶದಲ್ಲಿ ಹೊರಡಿಸಲಾಗಿದೆ. ಹಾಗಾದರೆ ಇದರಲ್ಲಿ ಮೊದಲನೇದಾಗಿ ವೇಳಾಪಟ್ಟಿ ನೋಡೋದಾದರೆ ಮಾರ್ಚ್ ಏಪ್ರಿಲ್ 2025 SSLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ. ಪ್ರಥಮವಾಗಿ ಪ್ರಥಮ ಭಾಷೆ ಎಕ್ಸಾಮ್ ಇರುತ್ತೆ. ಕನ್ನಡ, ತೆಲುಗು, ಹಿಂದಿ, ಮರಾಠಿ ಮತ್ತು ಉರ್ದು, ಇಂಗ್ಲೀಷ್ ವಿಷಯಗಳು. ಇದು 21/3/2025 ಇರುತ್ತೆ. ಅಂದರೆ ಮಾರ್ಚ್ 21ರಿಂದ ನಿಮಗೆ ಮೊದಲನೇ ಪರೀಕ್ಷೆ ವೇಳಾಪಟ್ಟಿ ಆರಂಭವಾಗುತ್ತೆ. ಆಮೇಲೆ 22ನೇ ತಾರೀಕಿಗೆ ಶನಿವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ, ಭಾನುವಾರ ರಜೆ ಇರುತ್ತೆ. ಅಂದರೆ 7 ದಿನ ನಿಮ್ಗೆ ಗ್ಯಾಪ್ ಸಿಗುತ್ತೆ. ಇಲ್ಲಿ 24ನೇ ತಾರೀಕಿಗೆ ಏನಂದರೆ ಕೋರ್ ಸಬ್ಜೆಕ್ಟ್ ಇರ್ತವೆ. ಉದಾಹರಣೆಗೆ ಗಣಿತ, ಸಮಾಜಶಾಸ್ತ್ರ ಇರುತ್ತೆ. ನಿಮ್ಮಲ್ಲಿ 25ನೇ ತಾರೀಕಿಗೆ ಯಾವುದೇ ಪರೀಕ್ಷೆ ಇರುವುದಿಲ್ಲ, ಒಂದಿನ ಗ್ಯಾಪ್ ಇದೆ. 26ನೇ ತಾರೀಕಿಗೆ ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ ಇರುತ್ತೆ 26ನೇ ತಾರೀಕಿಗೆ. ಮತ್ತು 27ನೇ ತಾರೀಕಿಗೆ ಗುರುವಾರ ಪರೀಕ್ಷೆ ಇರುವುದಿಲ್ಲ. ಮತ್ತು ಶುಕ್ರವಾರ ಕೂಡ ಯಾವುದೇ ಥರಂಥ ಪರೀಕ್ಷೆ ಇರೋಲ್ಲ. ಅಂದರೆ 27, 28ಕ್ಕೆ 7 ದಿನ ಗ್ಯಾಪ್ ಸಿಗುತ್ತೆ ನಿಮಗೆ. 29ಕ್ಕೆ ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಇರುತ್ತೆ. ಅದು 29ನೇ ತಾರೀಕಿಗೆ ಮಾರ್ಚ್ ತಿಂಗಳಲ್ಲಿ. ಅದನಂತರ 30, 31ಕ್ಕೆ 7 ದಿನ ಗ್ಯಾಪ್ ಇದೆ. ನಂತರ 1ನೇ ತಾರೀಕಿಗೆ ಏಪ್ರಿಲ್ 1ಕ್ಕೆ ನಿಮಗೆ GTS ವಿಷಯಗಳ ಮೇಲೆ ಅರ್ಥಶಾಸ್ತ್ರ ಇರ್ಬೋದು, ಆಮೇಲೆ ಎಲಿಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಎಲೆಕ್ಟ್ರಿಷಿಯನ್ಸ್ ಇವು ಸಬ್ಜೆಕ್ಟ್ಗಳು ಇರ್ತವೆ 1ನೇ ತಾರೀಕಿಗೆ ಏಪ್ರಿಲಲ್ಲಿ. ಏಪ್ರಿಲ್ 2ನೇ ತಾರೀಕಿಗೆ ವಿಜ್ಞಾನ, ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕನ್ನಡ ಸಂಗೀತ ಇರುತ್ತೆ. ಇದಾದ ನಂತರ ಮತ್ತೆ 3ನೇ ತಾರೀಕಿಗೆ ಯಾವುದೇ ಪರೀಕ್ಷೆ ಇರೋದಿಲ್ಲ. 4ನೇ ತಾರೀಕಿಗೆ ತೃತೀಯ ಭಾಷೆ ಮತ್ತು ಇಲ್ಲಿ SSQF, NSQF ಸಬ್ಜೆಕ್ಟ್ ವಿಷಯಗಳು ಶುಕ್ರವಾರ 4 ತಾರೀಕಿಗೆ 4 ಏಪ್ರಿಲಿಗೆ ನಿಮಗೆ ಕ್ಲೋಸ್ ಆಗುತ್ತೆ. ಅಂದರೆ ಇದು ಕಂಟಿನ್ಯೂಸ್ ಆಗಿ ನಿಮಗೆ ಇಲ್ಲಿ 21ರಿಂದ 4ನೇ ತಾರೀಕು ತನಕ ನಿಮಗೆ ಎಕ್ಸಾಮನ್ನು ನೀವು ಬರೀತೀರಾ. ಓಕೆ, ಸೊ ಹೀಗಾಗಿ ಪ್ರಾಯೋಗಿಕ ಪರೀಕ್ಷೆಗಳು ಯಾವೆಲ್ಲ ಇರ್ತವೆ ಅಲ್ಲ 5ನೇ ತಾರೀಕಿನ ಅಂದರೆ 5ನೇ ತಾರೀಕು ಶನಿವಾರದಂದು ವಿದ್ಯಾರ್ಥಿಗಳು ಪ್ರಾಯೋಗಿಕ ಮತ್ತು ಮೌಲ್ಯ ಪರೀಕ್ಷೆಗಳ ಆಯಾ ಶಾಲೆಗಳಲ್ಲಿ ನಡೆಸಲಾಗುತ್ತೆ ಅಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ 5ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅದಂತರ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಅಂದರೆ ನಾವು ಯಾವ ಎಕ್ಸಾಮಿಗೆ ಎಷ್ಟು ಅವರ್ಸ್ ಇರುತ್ತೆ ಅದನ್ನು ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ವಿವರಗಳನ್ನು ಕೊಟ್ಟಿದ್ದಾರೆ. ಇದು ಏನಾಗಿದೆ ಅಂತಂದರೆ ಇಲಾಖೆಯಿಂದ ಬಿಡುಗಡೆ ಆಗಿರುವಂಥದ್ದು. ವಿದ್ಯಾರ್ಥಿಗಳು ಇದಕ್ಕೆ ಪೂರ್ವ ತಯಾರಿ ಮಾಡಿಕೊಳ್ಳಿ ಅಂತೇಳಿ ಈ ಬಿಡುಗಡೆಯನ್ನು ಮಾಡಿದ್ದಾರೆ.